ಮಣ್ಣನ ಕಣ್ಣಿಗೆ ಕೈ ಮಾಡಿದ ಸೀತೆಯ ಮಗನೇ ಶಂಕರ್, ನೀನು ಅನುಭವಿಸಿದೆಯಾ ದ್ರೋಹಿ? ಇನ್ನು ಮುಂದೆ ನನ್ನ ರೋಮಲ್ಲಿ ಹುಟ್ಟುವುದೇ ಸೇಡಿನ ಜ್ವಾಲೆ. ಶಂಕರ್, ಈ ಹೆಮ್ಮೆಯ ಹಕ್ಕಕ್ಕೆ ಇದು ಸಣ್ಣ ಪ್ರಾಣಿ. ನಿನ್ನನ್ನು ಕೊಂದು ತಿನ್ನುವುದು ಕ್ಷಣ ಮಾತ್ರ. ಧರ್ಮಣ್ಣ ಸಾರ್ವಜನಿಕ ಸಮೂಹದಲ್ಲಿ ನನಗೆ ಚಾಟಿ ಮರ್ಯಾದೆಯಾದ ಹುಡುಕನಾಗಿ ಈ ಊರು ವಿಚಾರವರ್ತಿ ನಾನಾಗಲೇಬೇಕು. ಅದಕ್ಕಾಗಿ ಧರ್ಮ ನಿನ್ನ ತಾತನ ಕೈಯಿಂದ ಭಾರತೀಯ ದೊರೆಗೆ ತಾಳಿ ಕಟ್ಟಿಸಿ ನಿನ್ನ ದಶಕೊಳ್ಳಬೇ. ಹೇಗಿದೆ ನನ್ನ ಪ್ರೇಮ ಪ್ರಳಯದ ಮತ್ತೆ ಪಟ್ಟಣವನ್ನು ಈ ಅವನ ಮಾವನಿಗೆ 10,000 ರೂಪಾಯಿ ಕೊಡ್ಬೇಕು. ಏನಿದು? ಯಾವ ಈ ಮದುವೆ ಈ ಪ್ರಕಾಶನ ಪ್ರತಿಕಾರದ ನೋಟವೇನು? ನನ್ನ ತಂದೆ ತಾಯಿಗಳ ಮನೆಯಲ್ಲಿ ವಿಚಾರಿಸುವ ಸಮಯದಲ್ಲಿ ನನ್ನ ಮಾವ ಮಾತ್ರ 10,000 ಸಾಲ ಮಾಡಲೇಬೇಡ. ಅದನ್ನು ಕೇಳಲು ಬಂದಿರುವೇ ಭಾರತಿ,
ನಿನ್ನ ಮಾವನ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಪರೋಪಕಾರಕ್ಕಾಗಿ ಅಲ್ಲ. ಅಣ್ಣ, ಈ ಮದುವೆ ಮಂಟಪದ ಮಧ್ಯೆ ನಮ್ಮ ಮೂರು ಕಾಸಿನ ನಮ್ಮ ಮಾವ ದೇವತೆಗಳಿದ್ದಾರೆ. ನಾವೇನು ಹಣವಿಲ್ಲದ ತೀರ್ಥರಲ್ಲ. ಬೇಗ ಬಿಡಕಣಾಗಿ ನನ್ನ ಮುಖಕ್ಕೆ. ಹಣ ಕೊಡಕ್ಕೆ ಹಣ ವಚನದಲ್ಲಿ ಮಾಡಬೇಕು. ಇದೇ ಪ್ರಕಾಶ ಯಾವನಿಗೆ ಬೇಕಾಗಿದೆ ನನಗೆ ಹಣ ಮುಖ್ಯ. ಮಾಡಿ ಬರುತ್ತೇನೆ. ಎಲ್ಲ ಮರಿದಾಡ್ರಿ ಶುರು ಮಾಡ್ರಿ. ಮತ್ತೆ ಈಗ ತಡ ಚಂದನ ಸುಖವಾಗಿ ಬಾಳ ಆಶೀರ್ವಾದ ಮಾಡಿ. ಅಣ್ಣ, ಆಶೀರ್ವಾದ ಮಾಡೋಣ ಈ ನಿಮ್ಮ ತಮ್ಮನಿಗೆ. ಬಂಗಾರಪ್ಪನವರೇ, ನಮ್ಗೆ ಆಶೀರ್ವಾದ ಮಾಡಿ. ಅಮ್ಮ ಸೀತಮ್ಮ ಹೆತ್ತ ತಾಯಿಗೆ ನನ್ನಂದಿರ ಆದರ್ಶ ತಂದೆಯಾಗಿ ಆ ದೇವರಿಗೆ ಒಳ್ಳೆಯದು ಅಣ್ಣ ಆಶೀರ್ವಾದ ಮಾಡೋಣ. ಭಾರತಿ ಅಂತ ಕೇಳಿಲ್ರಿ ಇನ್ನೊಂದು ಸ್ವಲ್ಪ ಜೋರ್ ಏನು ಕೇಳಲ್ಲ ಕಿವಿನೇ ಹೋಯ್ತು. ಚಾಚಾಸಿ ಕಿತ್ಲಿ ಸೋಸಿ ಚಾಚಾಸಿ ಕಿತ್ಲಿ ಸೋಸಿ ಕುಡಿ ಕುಡಿ ಅಂದ್ರೆ ತಡಿ ಅಂತ ಅಚ್ಚೋ. ಉಳ್ಳಾಗಡ್ಡಿಗೆ ಪದರ ಬಾಳ ಉಪ್ಪಿಟ್ಟು ಉದ್ರ ಬಾಳ. ಉಳ್ಳಾಗಡ್ಡಿ ಪದರ ಬಾಳ ಉಪ್ಪಿಟ್ಟು ಉದ್ರ ಬಾಳ. ನಮ್ಮ ರಾಯರ ಎದುರ ಬಾಳ ಶಂಕರ್ ಅಂತ.
ಸಾಲ ಹಾ ದೇವರ ಮನೆಗೆ ನಮಸ್ಕಾರ ಮಾಡ ಪುರಾಯತ್ರಿ ಏನ್ ಮಾಡ್ತಾರೆ ಕಾಣಿಕೆ ಪರಿಯಲ್ಲ ನಡ್ಸಿ ಬಂಗಾರ ಅಂತೂ ನಿಮ್ಮ ತಮ್ಮ ಮತ್ತು ತಂಗಿ ಮದುವೆ ಮಾಡಿ ಮತ್ತೆ ನಿಮ್ಮ ಮದುವೆ ಯಾವಾಗ ಬಂಗಾರ ನಾನು ಮದುವೆ ಆಗೋದು ಅದು ಆಗದ ಮಾತು. ಎಂದು ನನ್ನ ಕೈ ಹಿಡಿಯಲು ಬಂದ ನಾರಿ ನಿಶ್ಚಿತಾರ್ಥದ ದಿನದಂದು ಆ ಕಾಮನ ಕಣ್ಣಿಗೆ ಬಲಿಯಾಗಿ ಅಂದೇ ನನ್ನ ಮದುವೆ ಎಂಬ ದಾಂಪತ್ಯ ಜೀವನ ತೇರಿಸಿದ್ದೆ. ಇದು ಮದುವೆ ಮಕ್ಕಳು ಇದೆಲ್ಲ ಕ್ಷಣ ಮಾತ್ರ ಸುಖ ಜೀವನ ಬಂಗಾರಪ್ಪ. ಮಾಯ ಎಂಬ ಎಣ್ಣೆ ಕೂಡ ಪಾರಾಟ ಸರಿಯಲ್ಲಪ್ಪ. ಅಂದ ಹಾಗೆ ಮದುವೆಗೆ ಬಂದ ಎಲ್ಲ ಕರೆದುಕೊಂಡು ಬಾರೋ ನೋಡ್ರಿ ನಮ್ಮ ಧರ್ಮಣ್ಣವ್ರ ಹಂಗ ಅಲ್ಲ ನಿಮ್ಮ ಮನ್ಯಾಗ ನಮ್ಮ ಸರ್ಕಾರ ಮನೆ ಕೈ ತೊಗೊಳಕ್ ಬರ್ರಿ ಅಂದಾಗ ನಾವಿನ್ನ ನಾಲ್ಕು ಟ್ಯಾಂಕ್ ಬಿಡ್ತೀವಿ ಬರ್ರಿ ಮತ್ತೆ ಎಲ್ಲರೂ ಬರ್ರಿ ನೋಡಬಾರ್ದು ನೀನು ಎಷ್ಟಾಗಲಿ ಬಡತನದಲ್ಲಿ ಬೆಳೆದು ಬಂದವನು. ನನ್ನ ಸೀತಾ ಸುಖದ ಸಂಪತ್ತಿಗೆಯಲ್ಲಿ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೀನು ನೋಡಿಕೊಳ್ಳಬೇಕು. ಇದೇ ನಿನ್ನ ಪತಿ ಮಾಡುವ ನಿಮ್ಮ ಮಾತಿನಂತೆ ಮಾನಿಕ ರತ್ನವಾಗಿ ಮಾಡುತ್ತೇನೆ ಹೊರತು ಈ ಮನೆಗೆ ಹೀಗಾಗಿ ಮಾಡಲಾರೆ. ಆದ್ರೆ ನನ್ನ ಅನಾಥರ ಬಾಳಿಗೆ ಬೆಳಕಿ ನೀಡಿದ ನಿಮ್ಮನ್ನ ಎಷ್ಟು ಪೂಜಿಸಿದರೂ ಸಾಲದು. ಪತಿಯನ್ನು ಅಷ್ಟೊಂದು ಪೂಜಿಸಬೇಕು ಎನ್ನುವ ನಿನ್ನ ಬಯಕೆಗೆ ಈ ನಿನ್ನ ಪತಿ ಸಾಹಸಿಸ. ಇಂದು ನಮ್ಮ ಮೊದಲ ರಾತ್ರಿ. ಈ ನಮ್ಮ ಮೊದಲ ರಾತ್ರಿ ನಿನ್ನ ಕೋಮಲವಾದ ಕೈಗಳಿಂದ ಇದಕ್ಕಿದವಾ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನಲ್ಲುತ್ತಿದೆ ನನ್ನ ಪುಷ್ಪ ನಲ್ಲಲವೇ ನಿನಗೆ ಧೂಪ ಇದೆಯನ್ನಾದೀರ ನಾನೇ ಜಮ ನೀನೇ ರಾಧಿಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ನನ್ನ ಪ್ರೀತಿ ದೇವಿ ನಿನಗೆ ಪ್ರೇಮಾಭಿಷೇಕ. ಅರ್ಚನೆಗೆ ಕುಂಕುಮ ಪೂಜಿತ ಪ್ರೇಮ ಸಂಗಮ ಪೂಜೆಗೆ ತಂಗ ಅರಿಶಿನ ನಲ್ಲಲವೇ ಪ್ರೇಮ ಕಾಲ. ಜಗತಿ ಈಗ ಮನಸು ಹಿಡಿದ ರಾಗ ಮಾಲಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಲ
ನಿನಗೆ ಪ್ರೇಮಾಭಿಷೇಕ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಲಗಂಗಾತಿ ನಿನಗೆ ಪ್ರೇಮಾಭಿಷೇಕ ನಲ್ಲುತ್ತಿದೆ ಮಂತ್ರ ಪುಷ್ಪ ನಲ್ಲಲೇ ನಿನಗೆ ಧೂಪ ಇದೆಯ ಮುನಾಗಿರ ನಾನೇ ಜಮಾಲಿನೇ ರವಿಕ ಭೀಮಂತ ಶ್ರೀಮತಿ ಕೈ ಹಿಡಿದಾಗ ಭೀಮಂತ ಗುಣವತಿ ಜೊತೆಗಾದಾಗ ಭೀಮಂತ ಶ್ರೀಮತಿ ಕೈ ಹಿಡಿದಾಗ ಗುಣವತಿ ಜೊತೆಗಾದಾಗ ದಿನಭುವನೌದವೇ ಒಂದು ಹಿಡಿದಾಗ ಸಿರಿ ಹರಿವಾಗ ಬದುಕು ಸ್ವರ್ಗವೇ ಹಾದಿಗನುಡಿಯೋ ಕೇಳಿದ ಸಿಹಿಯೋ ಬದುಕಿದ ಹಾದಿ ತೋರಿದ ಹಾದಿಯೋ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನಭುವನೌದವೇ ಒಂದು ಹಿಡಿದಾಗ ಸಿರಿ ಹಾಡುವಾಗ ಬದುಕು ಸ್ವರ್ಗವೇ
ರಾಗಗಲ್ಲ ಹೊಸ ಮಧುಮಾಸಗಳೇ ರಾತ್ರಿಗಲ್ಲ ಮೊದಲನೇ ರಾತ್ರಿಗೆ ಗರಿತ 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 ನಿನ್ನಂತ ಗುಣವತಿ ಜೊತೆಗಾದಾಗ ಒಂದು ಹೀರಿಗಾಗಿ ಸೂರಿ ಹಾಡುವಾಗ ಬದುಕು ಸ್ವರ್ಗವೇ ಹುಡುಗ ಕಟ್ಟಿದ ತಾಳಿ ಕೊಡಕ ಕಟ್ಟಿದ ತಾಳಿ ತಾಳಿ ಕಟ್ಟಿದ್ದಕ್ಕೆ ನನಗೊಬ್ಬಳು ಸಸಿ ಸೀತಾ ತೆಗೆದುಕೊಳ್ಳಿ ಹಾಲು. ಹಾಲೆ ನಾನು ಕುಡಿಯುವುದು ಈ ಹಾಲು. ತೆಗೆದುಕೋ ಬಾಟಲಿಯನ್ನು, ಹಾಕು ಲೋಟದಲ್ಲಿ. ಮುಖ ಏನು ನೋಡ್ತೀಯ? ತೆಗೆದುಕೋ, ಹಾಕು ಲೋಟದಲ್ಲಿ. ನಿನ್ನಂತ ಸತಿ ಇರಬೇಕು ಸೀತಾ. ಹಗಲು ರಾತ್ರಿ ಕುಡಿದು ನಿಮ್ಮ ದೇಹದಲ್ಲಿ ಅಡಿಯಾಗಿ ಅಂದುಕೊಳ್ಬೇಡಿ. ನಿಮ್ಮ ಕಾಲಿಗೆ ಬೀಳು. ನನಗೆ ಬುದ್ಧಿ ಹೇಳಲಿಲ್ಲ. ನನಗೆ ಗೊತ್ತು ಅಪಾಯ ಯಾವುದೆಂಬುದು. ನಾನು ಕುಡಿಯುವುದನ್ನು ನೋಡುತ್ತಾ ಸುಮ್ಮನೆ ನಿಲ್ಲುವುದೇ ನಿನ್ನ ಕೆಲಸ. ನನಗೀಗ 5,000 ರೂಪಾಯಿ ಹಣ ಬೇಕಾಗಿದೆ. ಕೊಡು. 5,000 ರೂಪಾಯಿ ಹಣವನ್ನು ನನಗೆ ಹಣದ ಕೊರತೆ ಬಿದ್ದಿದೆ. ಕೇವಲ ಹಣಕ್ಕಾಗಿ ನಿನ್ನ ಕಟ್ಟಿರುವೆ ತಾಳಿ. ಅದೇ ಹಣಗೆ ಸಿಗದ ಮೇಲೆ ನಿನ್ನ ಮಾಂಗಲ್ಯವನ್ನ ಕೊಡು. ಕಳಚಿ ಹೋಗಲೇ ನನ್ನ ಸಂಬಂಧ. ಸ್ವಾಮಿ ದಯವಿಟ್ಟು ಮಾತನಾಡಬೇಡಿ. ಅಗ್ನಿ ಸಾಕ್ಷಿ ನಿಮ್ಮ ಕೈಯಿಂದ ನನಗೆ ತಾಳಿ ಕಟ್ಟಿಸಿಕೊಂಡಿರುವ ನಿಮ್ಮ ಈ ನನ್ನ ಮಾಂಗಲ್ಯವನ್ನು ಬಿಟ್ಟು ಬೇಕಿದ್ರೆ ನನ್ನ ಪ್ರಾಣವನ್ನು ಕೇಳಿ ಸಂತೋಷವಾಗಿ ಆಗಿಸುತ್ತೇನೆ. ಸೀತಾ, ಕೇವಲ ದುಡ್ಡಿಗಾಗಿ ನಿನಗೆ ಕಟ್ಟಿರುವೆ ತಾಳಿ. ಅದೇ ದುಡ್ಡು ಸಿಗಲಿಲ್ಲವೆಂದ ಮೇಲೆ ಮುಗಿಯಿತು ನಿನ್ನ ಸಂಬಂಧ. ಬಿಚ್ಚಿಕೊಳ್ಳಲೇ ತಾಳಿ. ನಿನಗೇನು ಕೇಳು, ನಾ ಕೊಡ್ತೇನೆ. ಹಣ ತಾನೇ ತೆಗೆದುಕೋ. ಮೊದಲಿನಿಂದ ಹೊರಡೋರು, ಮತ್ತೆ ಹೊರಡಬೇಡ. ಹೇಗೋ ನಮಗೆ ತಾಳಿ ಬಾಡಿ ಸಿಕ್ಕಿದೆ. ಹೂವಿನಂತೆ ಜೋಪಾನ ಮಾಡುತ್ತೀನಿ. ಹೊರಡಬೇಡ. ಶಬ್ಬಾಷ್ ಮಾವ. ಈ ಹಣ
ನನ್ನ ಕೈ ಸೇರಿದ ಮೇಲೆ ಇಲ್ಲಿ ನನಗೇನಿದೆ ಕೆಲಸ. ಬರ್ತೇನೆ ಧರ್ಮಣ್ಣ. ಅಣ್ಣ, ಆ ದೇವರು ನನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ. ಯಾಕಲ್ಲ ನಾನು ಹುಟ್ಟಿದೆ ತಪ್ಪೇನಲ್ಲ. ಹುಟ್ಟಿದ ತಪ್ಪಲ್ಲಮ್ಮ, ತಪ್ಪಲ್ಲ. ಹುಟ್ಟಿ ಬಂದಿರವೇ ಮಾನವರಾಗಿ ನಮ್ಮನ್ನು ಹುಟ್ಟಿದ ದೇವರು ನಿನ್ನ ಕೊರಳಿಗೆ ಚಂದ್ರ ಕೊಟ್ಟಬೇಕಾಗಿದ್ದ ತಾಳಿ ದುರ್ದೈವವಾಗಿ ಕಟ್ಟಿದಂತಾಗಿದೆ. ನಿನ್ನ ಕಂಗಳ ಕಾಂತಿಯ ಕಡಲು ಇದು ನಿನ್ನ ಪಾಲಿಗೆ ಕಷ್ಟದ ಸಮುದ್ರವಾಗಿದೆ. ಕಷ್ಟದ ಸಮುದ್ರವಾಗಿದೆ. ಈ ಸಮುದ್ರದಲ್ಲಿ ಸಂತೋಷವಾಗಿ ನೋವು ನಲಿವ ದಾಟಿ ಬಂದದಕ್ಕೆ ಆ ದಯಮಯ ಶಾಶ್ವತೇಶ್ವರ ದಾರಿ ನಡೆಯ ಮಾತು. ನೋಡು ಪ್ರಕಾಶ್, ನನ್ನ ಮನೆಯಲ್ಲಿರುವ ಭೂಮಿ ಎಲ್ಲ ನನ್ನ ಅತ್ತೆಮಾವಂದಿರ ಸೊತ್ತು. ಇವನೆಲ್ಲ ಮೋಸದಿಂದ ಅಪಹರಿಸಿಕೊಂಡು ಬೀದಿಗಾರಿ ಮಾಡಿದೆ. ತುತ್ತುಗೂಳಿಗಾಗಿ ಅಲೆದಾಟ ಮಾಡಿದೆ. ಕಡೆಗೆ ಯೌವನಕ್ಕೆ ಬಂದ ನನ್ನ ಅತ್ತೆಯ ಮನೆಯ ಭಾರತಿ ಅವಳನ್ನು ಅಶೋಷವಾಗಿ ಮಾಡಿಸಿ ಒಮ್ಮೆ ಆಟ ಆಡಿಸುವ ಸೂತ್ರಧಾರ ನಾನು. ಹೇಗೆ ನನಗೆ ಮೋಸ? ಮೋಸ ಮಾಡುವ ನಿಮ್ಮನ್ನು ನಾಶ ಮಾಡದೆ ಮಯೂರುತ್ತಾನೆ. ದೇವೇಂದ್ರ, ನಿನ್ನ ಕಳ್ಳ ಪುಣ್ಯನ್ನು ಭಾರತ ಮಾತೆ ತಂದೆ ಮಾಡಿ ಆಗಿಕೊಂಡಿರುವುದೇ ತಪ್ಪು ನೋಡು. ದೇವೇಂದ್ರ, ಇದು ಭಾರತಿ ಅತ್ತೆಯ ಮಗಳ ಆಸ್ತಿ. ನೀನು ಎಲ್ಲಿದ್ದರೋ ಬಂದು ಅವರನ್ನು ಬೀದಿಗೆ ಇನ್ನು ಈ ಶೋಕದ ಸೊತ್ತು. ಎಚ್ಚರದಿಂದ ಮಾತನಾಡ ಮೊಡಮಗ. ಈ ದೇವೇಂದ್ರನ ಚರಚರವನ್ನು ಒಟ್ಟು ಬಂದಿರುವ ನಾಯಿ ನಯವಾಯನೆಯ ಮಾತನಾಡಿ ಮರಿವರೆಗೆ ನಿನ್ನ ಬಾಯಿ ಮರ್ಯಾದೆಯಾಗಿಕೊಂಡು ಮಾತನಾಡಲಾರೆ. ದೇವೇಂದ್ರ, ಇಷ್ಟು ದಿನ ನೀನು ಮಾಡಿದ ಬಗ್ಗೆ ಅಂತಿಮ ಅಧ್ಯಾಯ ದೇವೇಂದ್ರ ಆಡಲು ಬಂದಿರಮಯ್ಯ ಬಡಪೈ ಈ ಗಾಳನ ಕೈಯಲ್ಲಿ ಅರಕದ ಮುಸಿರಿಯನ್ನ ಬಂದ ಈ ಚಂದಂಗೆ ಅಷ್ಟು ಸುಲಭವಾದ ಇನ್ನು ಮುಂದೆ ಇಬ್ಬರಿಗೂ ನೀವು ಮಾಡೇನೆ. ಇದು ಒಂದು ಜನ್ಮದಲ್ಲಿ ಹುಟ್ಟು ಒಂದು ಸಹಸ್ರವಲ್ಲ. ಏಕೈಕವನದಿಂದ ಹುಟ್ಟು ಮಾತನಾಡುತ್ತದೆ. ಅಶೋಕ ಸುಮ್ಮನೆ ಸರಸರಾಗಿರುವ ಬಿಟ್ಟು ನಮ್ಮನ್ನು ಎದುರಾಗಿಕೊಳ್ಳುವ ಯಾವ
ನಮ್ಮನ್ನ ಎದುರಾಗಿ ಕೊಲ್ಲುವುದು ಒಂದೇ, ಈ ಸರ್ಪದ ಎಡೆಬಿಟ್ಟುವುದು ಒಂದೇ. ಅದರಂತೆ ಸರ್ಪದ ಎಡೆಬಿಟ್ಟುವ ನಿನ್ನನ್ನು ಸೇಡಿಟ್ಟು ವಿಸಗಾರಕಾದವನ ಮೈದನ ಅಪ್ಪಯ್ಯ. ನಮಗೆ ಮರವನ್ನು ಕೊಡುವ ಧೈರ್ಯ ಏಕೆ ಇನ್ನು ನಿನ್ನ ಪ್ರಾಣ ಪಕ್ಷಿ ಕೇವಲ ಮುಗುಸಾಯ ಬರಕದೆ. ನನ್ನ ಗುಂಡಿನ ಊರಿಗೆ ನಿನ್ನ ಮುರಿಯು ನಮಗೆ ಎದುರಾದ ವೈರಿ ಯಾರಿಗೆ ಅವರಿಗೆ ಯಮಲಾಗ ಕೆರಳಿ. ಅಯ್ಯೋ ಅಯ್ಯೋ ಪಾಪ ಬೇಡ ಬೇಡ ಬಿಡಿ, ಏನೋ ಬಾಯಿಗೆ ಮಾತಾಡಿದೆ. ಹಾ ಹಾ ಬನ್ನಿ ಸರ್. ಇಷ್ಟು ದಿನ ಇನ್ನು ನಿನ್ನ ಬಿಟ್ಟು ಅಶೋಕಾಗುತ್ತದೆ. ನಾನು ಬರುತ್ತೇನೆ. ಇವನು ಮುಗಿಸಬೇಕು. ದೇವೇಂದ್ರ ಅರಗಾಯವಾಗಿ ವಾಕಿಸಿಕೊಳ್ಳಬಹುದು. ಕಾದು ಕುಳಿತು ಒಂದು ಇಲ್ಲವಾದರೆ ನಾವು ಬದುಕುವುದೇ ಕಷ್ಟ. ಹೌದು, ನಾನು ಶಂಕರನ ತಂಗಿಯನ್ನು ಶೀಲಭಂಗ ಮಾಡಿ ಅವಳ ಸಾವಿಗೆ ನಾನೇ ಕಾರಣ. ಸತ್ತವಾದ ಶಂಕರನ ತಂಗಿಯ ಕೇಸರಿ ನಮ್ಮಿಂದೆ ಸುತ್ತಾಡುತ್ತಾನೆ ಚಂದ್ರು. ಮುನ್ನ ನಮ್ಮ ಕೈಗೆ ಸಮಯ ಸಾಧಿಸಿ ಈಗ ನಡೆ ಮಾಡೋಣ. ದೇವೇಂದ್ರ ನನ್ನ ತಂಗಿಯ ಶೀಲ ಹಾಳು ಮಾಡಿದ ನಯವಂಚಕ. ಅಯ್ಯೋ, ನನ್ನ ತಂಗಿಯ ಶೀಲ ಹಾಳು ಮಾಡಿದ ಸ್ನೇಹ ಪಡೆದು ಕೆಟ್ಟ ಕುಡುಕನಾಗಿ ತಿರುಗಿದೆ. ಆದರೆ ಸಿಕ್ಕಿತು ನನ್ನ ಬೇಟೆ. ಬಹುದಿನಗಳಿಂದ ಕಾಯುತ್ತಿದ್ದ ಪ್ರಾಣಿ ಈಗ ನನ್ನ ಮನೆಯಲ್ಲಿ ಎಲ್ಲಿದೋ? ದೇವೇಂದ್ರ, ನಿನ್ನ ಕಪಟ ಪಾಪಿ
ಅವನನ್ನು ಕೊಂದು ಕೊಲೆಗಾರನಾಗಿ ಜೈಲು ಸೇರುವೆಯ? ಬೇಡ. ನಿನ್ನನ್ನು ನಂಬಿಕೊಂಡ ಮಡದಿಯ ಜೀವನದ ಗತಿಯೇನು? ವಿಚಾರಿಸು ಶಂಕರ್, ವಿಚಾರಿಸು. ನಾನು ತಾಳಿ ಕಟ್ಟಿದ ಸತಿಯ ಬಾಳಿನ ಶಂಕರ್, ತಾಳಿ ಕಟ್ಟಿದ ಸತಿಯ ಬಾಳಿನ ಬಗ್ಗೆ ವಿಚಾರಿಸಿದರೆ ನಿನ್ನ ತಂಗಿಯ ಶೀಲ ಸೂರಗೈದವನ ಮೇಲೆ ಸೇಡು ತೀರಿಸಿಕೊಳ್ಳದಿದ್ದರೆ ನಿನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇಲ್ಲ, ಮೊದಲು ದೇವೇಂದ್ರನ ಮೇಲೆ ಸೇಡು ತೀರಿಸಿಕೋ. ಸಿದ್ಧನಾಗೋ ಸಮರಕ್ಕೆ. ಹೌದು, ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಸಮರಕ್ಕೆ ಶಿರಸನಾಗಲೇಬೇಕು. ದೇವೇಂದ್ರ, ನಿನ್ನ ಮರಣವನ್ನು ಶಸ್ತ್ರಗಳ ಕೈಯಿಂದಲೇ. ಅಯ್ಯೋ ಹುಚ್ಚ, ಸತ್ತು ಹೋದವಳ ಜನ್ಮಕ್ಕೆ ಶಾಂತಿ ದೊರಕಿಸಲು ಹೋಗಿ ಮಡಿದಿಗೆ ಮೋಸ ಮಾಡುವ. ಬೇಡ. ನಿನ್ನ ತಂಗಿಯ ಬಾಳು ಹಾಳು ಮಾಡದ ವಂಚಕನಿಗೆ ಶಿಕ್ಷೆಯನ್ನು ದೇವರು ವಿಧಿಸುತ್ತಾನೆ. ಶಂಕರ್, ಮೊದಲು ನಿನ್ನ ಮುಂದಾಳಿನ ಬಗ್ಗೆ ವಿಚಾರಿಸು. ಬೇಗ ಶೀತಳಕ್ಕೆ ಕ್ಷಮೆ ಯಾಚಿಸು. ಒಳ್ಳೆಯವನಾಗು. ಶಂಕರ್, ಕುಡುಕ ಕಟ್ಟಿದ ತಾಳಿಗೆ ಬೆಲೆ ಸಿಗಲಿ, ಸೀತಾಳ ಜೀವನಕ್ಕೆ ಮುಕ್ತಿ ಸಿಗಲಿ. ಇಂದಿನಿಂದ ನಾನು ಹೀನ ಚಟಗಳನ್ನು ಬಿಟ್ಟು ಒಳ್ಳೆಯವನಾಗಲೇಬೇಕು. ಸೀತಾ, ನಾ ಮಾಡಿದ ತಪ್ಪನ್ನು ಕ್ಷಮಿಸಿ ಈ ನಿನ್ನ ಪತಿಯನ್ನು ಆನಂದಿಸಿ. ಸೀತಾ, ಈಗಲೇ ಸೀತಾಳ ಬಳಿ ಹೋಗಿ ಕ್ಷಮೆ ಕೇಳುವೆ. ಸೀತಾ, ಪ್ರಾಣಿ ಶಂಕರ ಎಂಡತಿಯ ಯಾಮೋಹದಲ್ಲಿ ಹೇರಿ ಮರಳಿದ ಮದಾಂಧ. ಅಂತೂ ಶಂಕರ್ ನನ್ನ ಕಪಟ ಕೈಪಿಡಿಯನ್ನು ತಿಳಿದುಕೊಂಡ. ಅವನ ತಂಗಿಯ ಸಾವಿನ ಸತ್ಯ ಚರಿತ್ರೆಯನ್ನು ಹೋಗು ಹೋಗುವ ನಿನಗೆ ಊಡಿ ಒಡಿಯುವೆ ಕಪಾಳಕ್ಕೆ ಬಾರಿಸಿದವರನ್ನು ಕಟ್ಟಿಕೊಂಡು ನನಗೆ ದ್ರೋಹಗಳಲ್ಲದೆ ಈಗ ನನ್ನ ಸೇನೆಗೆ ದಿಕ್ಕಿನಾಗಿರುವೆ. ನಿನ್ನನ್ನು ಕೊಂದ ಹೆಣ್ಣನ್ನು ಕೊನೆಯವರೆಗೆ ನನ್ನ ಮನಸ್ಸಿಗೆ ಸೀತಾ, 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 ಏನ್ ಮಾಡ್ತಾ ಇದೆಯಾ ಹೊರಗಡೆ? ಬನ್ನಿ ಬನ್ನಿ ಬನ್ನಿ. ಯಾವಾಗ ಬಂದ್ರ? ಸೀತಾ, ನಾನು ನಿನ್ನ ಮೇಲೆ ಮತ್ತು ಆ ಶಾರದಾಂಬೆಯ ಮೇಲೆ ಹಾಡಿ ಹೇಳಿ ಸೀತಾ, ಇಂದಿನಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿ ಆ ದೇವರು ನಿನ್ನನ್ನು ನನ್ನ ಪತಿಯನ್ನಾಗಿ, ನನ್ನ ಸತಿಯನ್ನಾಗಿ ಮಾಡಿ ನನಗೆ ಪುನರ್ಜನ್ಮ ನೀಡಿದ ಶಾರದಾ, ದಿನನಿತ್ಯ ನಾನು ಪೂಜೆ ಮಾಡಿದ್ದಕ್ಕೆ ನೀನು ನನಗೆ ತಕ್ಕ ಪ್ರತಿಫಲವನ್ನು ನೀಡುತ್ತಾ. ಒಟ್ಟಿನಲ್ಲಿ ನನ್ನ ಪತಿ ಒಳ್ಳೆಯವರಾದವರ ಅಷ್ಟೇ ಸಾಕು. ಈ ಶುಭ ಸಂತೋಷದಲ್ಲಿ ಈ ಬೆರಳಲ್ಲಿ ಈ ಉಂಗುರ ಅಲ್ಲ ಕಡೆ, ಈ ಉಂಗುರವನ್ನು ಒಂದು ಸಿಹಿ ಮುತ್ತನ್ನು ನೀಡುವೆ. ಸಂಗಾತಿಯಾಗಿ ಬಂದೆ
ಸೌಂದರ್ಯ ದೇವತೆಗೆ ಸಂಗಾತಿಯಾಗಿ ಬಂದೆ ಸೌಂದರ್ಯ ದೇವತೆಗೆ ಸಂಗಾತಿಯಾಗಿ ಬಂದೆ ಸೌಂದರ್ಯ ದೇವತೆಗೆ ಸಂತೋಷ ಸಂಭ್ರಮ ತಂದೆ ಸಂತೋಷ ಸಂಭ್ರಮ ತಂದೆ ನನ್ನ ಬಾಯಿಗೆ ನಲ್ಲೆ ಮನವ ಸೆಳೆದ ಪ್ರಿಯತಿ ನಲ್ಲೆ ಆಸೆ ತಂದ ಸೋದತಿ ನಲ್ಲೆ ಮನವ ಸೆಳೆದ ಪ್ರಿಯತಿ ನಲ್ಲೆ ಆಸೆ ತಂದ ಸೋದತಿ ನಲ್ಲ ಮನವ ಸೂರಗೊಂಡ ನಲ್ಲ ಮನವ ಸೂರಗೊಂಡ ಹೃದಯ ದೇವತೆ ಸಂಗಾತಿಯಾಗಿ ಬಂದೆ ಸೌಂದರ್ಯ ದೇವತೆಗೆ ಸಂಗಾತಿಯಾಗಿ ಬಂದೆ ಸೌಂದರ್ಯ ದೇವತೆಗೆ ಸಂತೋಷ ಸಂಭ್ರಮ ತಂದೆ ಸಂತೋಷ ಸಂಭ್ರಮ ತಂದೆ ನನ್ನ ಬಾಳಿಗೆ ಸತಿಪತಿಗಳ ಸರಸಲಾಪ ಶ್ರೀಮಂತನ ವರವಧುವಿಗೆ ನಮಸ್ಕಾರ. ಶಂಕರ್ ವಿಶ್ವಾಸಗಳ ಆರೋಗ್ಯ ತಾಳೆ ಶ್ರೀಮಂತ ಮನೆತನ ಸಿಕ್ಕಿರುವಾಗ ಈ ಶಂಕರ್ ಆರೋಗ್ಯವೇ ನಿನ್ನ ಮುಖದ ಕ್ಷಣವೇ ಬಹಳವಾಯಿತು ಕಾಣದೆ ನೀನು ಆರೋಗ್ಯವೇ ನಾನು ಆರೋಗ್ಯವನ್ನು ಕೇಳಬೇಡ. ಈ ದೇವೇಂದ್ರ ಯಾವತ್ತೂ ಆರೋಗ್ಯವಾಗಿರುತ್ತಾನೆ, ಅನಾರೋಗ್ಯವಾಗಿರುವುದಿಲ್ಲ. ನೋಡು ಶಂಕರ್, ನಿನ್ನಲ್ಲಿ ಒಂದು ಮಾತು
ಮಹತ್ವದ ವಿಷಯ ತಿಳಿಸಬೇಕೆಂದು ಬಂದಿರುವೆ. ಹೇಳ ಶಂಕರ್. ಈ ದುಷ್ಟರ ಸಾಹಸ ಸುಜ್ಞಾನಿಗಳಿಗೆ ತರವಲ್ಲ. ಏನೋ ಪಾಪಿಗಳ ನನ್ನ ಅಣ್ಣಂದಿರ ಬರೋದ್ರೊಳಗೆ ಹೊರಗೆ ಹೋಗಿ ಇಲ್ಲಿಂದ. ಸಮಾಧಾನ ತಂದುಕೊಳ್ಳಿ. ನಿಮ್ಮ ಪತಿಯನ್ನು ದುಷ್ಟತನಕ್ಕೆ ಎಳೆಯುವಂತೆ ಹೇಳಲಾರೆ. ನೋಡು ಶಂಕರ್, ಹತ್ತಿರ ಬಾರೋ, ಕಿವಿಯಲ್ಲಿ ಗುಂಡಾಗಿ ಹೇಳಲು. ನನ್ನ ತಂಗಿಯ ಬಾಳು ಮಾಡಿದ ವಂಚಕ ಧರ್ಮಣ್ಣನೇ! ಬಿಡಿ ಸ್ವಾಮಿ, ಆ ದೇವೇಂದ್ರ ಮಾತನ್ನು ನಂಬಬೇಡಿ. ಶಂಕರ್, ನಿನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಮೊದಲ ಶ್ರೀಮಂತರ ನಯವಂಚಕರನ್ನು ನಾಶ ಮಾಡಲೇಬೇಕು. ತೆಗೆದುಕೋ. ಸ್ವಾಮಿ, ಸೇವಿಸಬೇಡಿ. ನೀವು ಆ ಶಾರದಾಂಬೆ ಮೇಲೆ ಪ್ರಮಾಣ ಮಾಡಿದ್ದೀರಾ. ಅದಲ್ಲದೆ ಈ ಪಾಪಿಗಳ ಮಾತಿನಲ್ಲಿ ಬರೀ ಕಟ್ಟು ಕಥೆ ಇದೆ, ಬರೀ ಮೋಸವಿದೆ. ಮುಗಿಯಿತು. ಇವನ ಕೊಡುಕ ಸಂಸ್ಕರನಲ್ಲ, ಧರ್ಮಣ್ಣನ ಹಳಿಯ ಅಗಪ್ಪ ಕುಬೇರ. ನೀನು ನನ್ನ ತಂಗಿಯ ಮಾಡಿದ ನಯವಂಚಕ. ಅದಕ್ಕಾಗಿ ನಿನ್ನನ್ನು ಈ ರೀತಿ ಮಾಡಲು ಬಂದ ಯಮದೂತ. ಅವರಿಗೆ ಏನು ತೊಂದರೆ ಮಾಡಬೇಡಿ. ಬೇಕಿದ್ರೆ ನೀವು ಕಾಲಿಗೆ ಕೇಳಿಕೊಳ್ಳುತ್ತೇನೆ. ಭಯ ಮಗನೇ, ನಿನ್ನ ಮರ ಬಂದ ಈ ದುರಂಕಾರ ಜಯಜಯಕಾರ ನಾಟದಲ್ಲಿ ಶಿರೈಮಿಷಿ ಬಂದು ಪ್ರಾಣ ನನ್ನ ಪತಿಗೆ ಈ ಶಿಕ್ಷೆ ಕೊಡುತ್ತಿರಲ್ಲ. ಎಲ್ಲೋ ಕಟಕ ಹೃದಯದ ಮಾತುಕತ. ನೀನೊಂದು ಪಶು ಜಾತಿ ಹಂದಿ ನೀನು. ನಿನ್ನ ಪತಿಯನ್ನು ಕೊಲ್ಲಲು ನನ್ನ ಎದೆಯಲ್ಲಿ ಧೈರ್ಯ. ನೀನು ಯಾವ ಬೆದರಿಕೆಯ ಭಾವಭಕ್ತರು ಬದಲಾಗಲು ನನ್ನ ಗುಣ. ಅಂದು ನನ್ನ ಚೆನ್ನೆಗೆ ಕೈ ಮಾಡಿದ ದೇವೇಂದ್ರ ಮಗನೇ, ನಿನ್ನನ್ನು ಸಂಜೆ ಸುಡುಗಡೆ
ಬೂದಿ ನಿನ್ನ ಸತಿಗೆ ಹಚ್ಚುವೆ ತಿಲಕವಾಗಿ. ಸೋಬೆ ತಾಟಾಟಿನಿಂದ ತಾಳಲಾರಲಾರದು ಇದನ್ನೆಲ್ಲ ಕಣ್ಣಾರೆ ಪಾಪಿ ದೇವರೇ, ನಮ್ಮ ನೋವನ್ನು ಕೇಳದೆ ಗುಡಿಯಲ್ಲಿ ಕಲ್ಲಾಗಿ ಸುಮ್ಮನೆ ಕುಳಿತುಕೊಂಡಿರುವೆಯಾ? ಕೇಳು ತಂದೆ, ಈ ನನ್ನ ಭಾವನೆ ಕೇಳು ತಂದೆ. ನನ್ನ ಪಾಲಿಗೆ ಬಂದ ಸಂಕಟವನ್ನು ಪಂಚಾಮೃತಗಳನ್ನು ಸ್ವೀಕರಿಸಲೇಬೇಕು. ಏನೋ ಪಾಪಿಗಳ, ನನ್ನ ಅಣ್ಣಂದಿರು ಮನೆಯ ಸಮಯದಲ್ಲಿ ನಮಗೆ ಇಷ್ಟೊಂದು ಚಿಂತೆ ಹಿಂಸೆ ಕೊಡುತ್ತಿರುವಲ್ಲ, ಈ ಸಮಯದಲ್ಲಿ ನನ್ನ ಅಣ್ಣ ಏನಾದ್ರೂ ಬಂದಿದ್ದೆ ಆದ್ರೆ ನಿಮ್ಮ ದೇಹವನ್ನು ಹೊಡೆದು 10 ಕಾಗೆಗಳಿಗೆ ಹಚ್ಚುತ್ತಾರೆ ಎಚ್ಚರ. ಪಾಪಿಷ್ಟಗಳ, ಏ ಗೈಯಾಳಿ, ನಿನ್ನ ಪತಿಯನ್ನು ಕೊಲ್ಲಲು ನನ್ನ ಧೈರ್ಯವಿದೆ. ನೀನು ಯಾವ ರಾಜನಿಗೆ ಬಾಳವಾಗಬಾರದು ನನ್ನ ಗುಣ. ಅಂದು ನನ್ನ ಕೆಣಕ್ಕೆ ಕೈ ಮಾಡಿದ ಶೇಷ ಪ್ರತಿಕಾರವಾಗದು. ಇದು ನನ್ನ ಮಗನ ಮರಿ ಹೋಗುತ್ತಿದೆ. ಇಲ್ಲ, ನಿಮಗೇನು ಆಗುವುದಿಲ್ಲ. ನನ್ನ ಮಗನ ಹರಿಯುವುದಿಲ್ಲ. ಅಂತೂ ಇವನ ನೀರಳಿಸಿದ ಪ್ರಾಣಿಯೊಂದಿಗೆ ಬಿದ್ದ ನೆಲಕ್ಕೆ ಪ್ರಕಾಶ್ ಇನ್ನು ತಡ ಮಾಡಬಾರದು. ಈ ಮನೆಯ ನರಬಳ್ಳಿ ಪರ್ವತಕ್ಕಿಂತ ಮುಂಚೆ ಇವನನ್ನು ತುಂಗಭದ್ರಾ ನದಿಗೆ ಸಾಗಿಸಬೇಕು. ಜಲಚರ ಚಾರಗಳು ಸುಖ ಪಡೆಯಲಿ ಇವನ ನರಕಂಠಗಳನ್ನು. ಸ್ವಾಮಿ, ನನ್ನನ್ನು ಬಿಟ್ಟು ಹೊರಟೋಗ್ಬೇಡ. ದೇವ್ರೇ, ನಿನಗೆ ಕರುಣೆಯನ್ನು ಕೆಟ್ಟ ಕ್ಷಮ ಇಲ್ವಾ? ಇಷ್ಟೆಲ್ಲ ಅನ್ಯಾಯ ನಡೆದರೂ ಕೂಡ ಈ ಪಾಪಿಗಳ ದುರ್ಗತಿಯನ್ನು ನೋಡಲಾರದೆ ಸುಮ್ಮನೆ ಕುಳಿತುಕೊಂಡಿರುವೆಯಾ? ಹೇಳು ತಂದೆ. ಕಲಿಯುಗದಲ್ಲಿ ಎಲ್ಲ ದೇವರು ಕಲ್ಲೂರಬಿಯಾಗಿ ಗುಡಿಯಲ್ಲಿ ಎಳೆದಿರುವನು. ನಿನ್ನ ಬಣ್ಣ ಹಂಚದೆ ಹೇಗೆ ನಮ್ಮ ಕರುಣೆ ಕಟಕರಂತೆ. ಇದು ನಮ್ಮಂತವರ ಕಾಲ, ಕಲಿಕಾಲ. ನಿನ್ನು ಮತ್ತು ಶಂಕರನ ಸಂಬಂಧ ಕಳಿಸಿದಂತೆ ಇನ್ನು ನಿನ್ನ ಮಾಂಗಲ್ಯವನ್ನು ಬೆನ್ನತ್ತಿ ಒಗೆದು ಇಡೀ ಜೀವನವೆಲ್ಲ ರಂಡೆಯಾಗಿ ಬಾಳುವುದಕ್ಕಿಂತ ಮುಂಚೆ ನೀನು ನನ್ನ ಕೆಣಕಿಗೆ ಕೈ ಮಾಡಿದ ಶೇಷ
ಅದಕ್ಕಾಗಿ ಇಂದಿನಿಂದ ಶ್ರೀಹರಹರ ಭೀಕರ ಬಯಲಾಟ. ಪ್ರಕಾಶ್, ಈ ಅಡಿಯೆಲ್ಲ ಇರಬಾರದು. ಅಂದು ಪಟ್ಟದಿಂದ ಕುದಕಿದ ಕಪಾಳ ಪಠೈವರನ್ನು ಇಂದು ಗಂಗಾ ನದಿಯಲ್ಲಿ ಬಿದ್ದು ಮರಣವನ್ನು ಜಲಚರ ಚರಾಚರ ಕೈಯಲ್ಲಿ ಸಿಕ್ಕು. ಇನ್ನು ಈ ಮಾತಾಡಿ ನಾಡು ಸುಖ ಕೊಟ್ಟು ಬಿಟ್ಟಿ ಬಿಟ್ಟಿಗಿಡರಲ್ಲಿ ಪ್ರಾಣ ಬಿಡಬೇಕು. ಇದನ್ನು ಕಂಡ ಧರ್ಮ ಉತ್ತನಾಗಿ ಪ್ರಾಣ ಬಿಡಬೇಕು. ಅದು ಇಂದು ನಡೆಯಲೇಬೇಕು. ಪ್ರಕಾಶ್, ನೋಡು, ಇವಳ ಸೆರಸಿನ ಮೇಲೆ ನನ್ನ ದಂತ ಪಂಥಗಳಿಂದ ಇವಳ ಪಳಪುಗಲ್ಲದ ಮೇಲೆ ಸೇಡಿನ ಮುನ್ನಡೆ ಬರುತ್ತದೆ. ಬಾರೇ ನಮ್ಮ ತಂಗಿಯ ಮೇಲೆ ಬಲಾತ್ಕಾರ ಮಾಡಲು ಸಿದ್ಧನಾಗಿರುವ ಕಳ್ಳ ಕಳ್ಮರೆ. ಯಾರು ಇಲ್ಲದ ಸಮಯ ನೋಡಿ ನನ್ನ ತಂಗಿಯ ಮೇಲೆ ಬಲಾತ್ಕಾರ ಮಾಡಿರುವಿರಾ? ಅಣ್ಣ, ಇಂಥ ಚಂಡಾಲ ರಂಗವನ್ನು ಚಂಡಾಡಿ ರಕ್ತವನ್ನು ಇಂಥ ಬದ್ಮಾಶ್ ಮಕ್ಕಳ ಮೈಚರಿ ಚೆಲ್ಲದು ಕಾಲಿಗೆ ಮಿಡು ಮಾಡಿಕೊಳ್ಳಬೇಕು. ಅಂದಾಗಲೇ ಜನ್ಮಕ್ಕೆ ಸಂತೋಷ. ನಾಲಿಗೆ ಮುಟ್ಟ ಬಿಡಬೇಡ. ನೀನು ಎಷ್ಟೇ ಬೆಹರೋ ಇವತ್ತು ನಿನ್ನ ತಂಗಿಯನ್ನು ಉಳಿಸುವಲ್ಲ. ಒಟ್ಟಗಲ್ಲಿನಲ್ಲಿ ನನ್ನ ಹೆಸರು ದೇವೇಂದ್ರಯ್ಯ. ಹೋಗ್ರೋ ಬಡ್ಡಿ ಮಕ್ಕಳೇ, ಹೋಗಿ. ಇಂಥ ಮೂರ್ಖರಿಂದಲೇ ಸಮಾಜದಲ್ಲಿ ಧರ್ಮವನ್ನು ಮರ್ಯಾದೆಯ ಮಹಿಳೆಯರು ಶೀಲವನ್ನು ಕಳೆದುಕೊಂಡು ಬೀದಿ ಬೀದಿಯಾಗಿದ್ದಾರೆ. ಇಂಥವರನ್ನು ಸುಮ್ಮನೆ ಬಿಡಬಾರದು. ನಡು ಬೀದಿಯಲ್ಲಿ ಈ ಪಾಪಿಗಳು ನನ್ನ ಗಂಡನಿಗೆ ಚಾಟಿ ಏಟಿನಿಂದ ಚಿತ್ರಿಸಿಕೊಟ್ಟು ಅವ್ರ ಕೈ ಕಾಲುಗಳನ್ನು ಕಟ್ಟಿ ನದಿಗೆ ಬಿಸಾಯಿಸಲು ಹೇಳಿದಾರನ್ನ. ಮೊದಲು ತಂದಿರೋ ಕಾಪಾಡೋಣ. ನನ್ಗೆ ಯಾಕೋ ತುಂಬಾ ಭಯ ಬರ್ತಿದೆ. ಚಿಕ್ಕಮ್ಮ, ನಡೀರಿ, ಬಳಿಗೆ ಹೋಗೋಣ. ಭಾರತಾಂಬೆ, ನಿನ್ನ ಮಡಿ ಮಕ್ಕಳಾಗಿ ಹುಟ್ಟಿ ಬಂದವನು ಮಾನವರು ನಿನಗೆ ದ್ರೋಹ ಎಂಬ ಕಿಚ್ಚಿನ ಕೆಂಡ ಹಿಡಿದಿದ್ದಾರೆ. ಸೊಕ್ಕಿನಿಂದ ಚಿಕ್ಕ ಬಡವರನ್ನು ಬಳಲಿಸಿ ಅವರ ಎಂದಲು ತಿಂದು ಕೊಂಪಿದ್ದಾರೆ ಎಷ್ಟೋ ಶ್ರೀಮಂತರು. ಎಂತ ವಿಚಿತ್ರ ಕಾಲ ಚಕ್ರದ ಹೊರಗತಿಗೆ ಸಿಲುಕಿದ ಎಷ್ಟೋ ಬಡವರು ತಿನ್ನಲಿಕ್ಕೆ ಅನ್ನ ಅಲ್ಲದೆ ಬೀದಿಯಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಿದ್ದು ಮರಣವೊಂದುತ್ತಲೇ ಇದ್ದಾರೆ. ಕಣ್ಣು ತೆರೆದು ನೋಡ್ಕೊಳ್ಳಿ ಈ ಬಡವರ ಗೋಳು. ವಿದ್ಯಾರ್ಥಿ ಯುವ ಪೀಳಿಗೆ ವಿದ್ಯೆ ಕಲಿತು MA BA ವರೆಗೂ ಪದವಿ ಪಡೆದು ನೌಕರಿ ಸಿಗಲಾರದೆ ಒಪ್ಪತ್ತಿನ ಗಂಜಿಗೂ ಗತಿ ಇಲ್ಲದೆ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಡಿಗ್ರಿ ಪಡೆದವನ ಗತಿಯೇನು ತಾಯಿ? ಆಹಾ, ಇಷ್ಟೊಂದು ತಂಪಾಗಿದೆ ತುಂಗಭದ್ರಾ ನದಿಯ ದಡದಲ್ಲಿ ಸ್ವಲ್ಪ ಹೊತ್ತು ಈಜಾಡುತ್ತಾ ಕಾಲ ಕಳೆಯುವ. ಅಲ್ಲಿ ಯಾರೋ ಅದನ್ನು ಒತ್ತುಕೊಂಡು ಕಾಣುತ್ತೆ. ಇಲ್ಲೇ ಮರೆ ನೋಡು.
ಶವ ನೀಡಿ ಬಿಸಾಕಿದರು ನಾನು ಪೊಲೀಸ್ ಇಲಾಖೆಯಲ್ಲಿ ಸೇರಿರುವ ವ್ಯಕ್ತಿ. ಈ ಶವ ನೀರಿನ ಪಾಲಾಗಲು ಬಿಡಬಾರದು. ಈ ದಡಿ ಸರಿಸಲೇಬೇಕು.